ಅಲ್ಲ, ನಾನು ಹೇಳ್ತಿರುವುದು ಕೇವಲ ನನ್ನ ಮೇಲೆ ನಿರ್ಬಂಧ ಮಾತ್ರ ಅಲ್ಲ. ಇವತ್ತು ಇಡೀ ರಾಜ್ಯದಲ್ಲಿ ಒಟ್ಟು ಹಿಂದೂಗಳ ಧಾರ್ಮಿಕ ಕಾರ್ಯಕ್ರಮ, ನಮ್ಮ ಹಬ್ಬಗಳನ್ನು ಹತ್ತಿಕ್ಕುವಂಥ ಒಂದು ಕಾರ್ಯವನ್ನು ಇವತ್ತು ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಬೇರೆ ಬೇರೆ ಕಡೆ ಹಿಂದೂ ಕಾರ್ಯಕರ್ತರಿಗೆ ಭಾಗವಹಿಸಿದಂತೆ ನಿರ್ಬಂಧ ಇರೋದು, ನಮಗೆ ಎಲ್ಲಿ ಕೂಡ ಧ್ವನಿವರ್ಧಕಕ್ಕೆ ತೊಂದರೆ ಕೊಡುವುದು. ಇವತ್ತು ಚಿತ್ರದುರ್ಗದಲ್ಲಿ ಬಂಟಿಂಗ್ಸು ಬ್ಯಾನರ್ ಹಾಕಲಿಕ್ಕೆ ಅವಕಾಶವಿಲ್ಲ. ನನ್ಗೆ ಗೊತ್ತಿಲ್ಲ ಯಾಕೆ ಇದು ಮಾಡ್ತಾ ಇದ್ದಾರೆ. ಕಳೆದ 18 ವರ್ಷಗಳಿಂದ ಚಿತ್ರದುರ್ಗದಲ್ಲಿ ಹಿಂದೂ ಮಗಣಪತಿ ಕಾರ್ಯಕ್ರಮ ಆಗಿದೆ. ಯಾವ ವರ್ಷವೂ ಯಾವ ತೊಂದರೆಯೂ ಯಾರಿಗೂ ಆಗಿಲ್ಲ. ಆದರೂ ಇವತ್ತು ವಿನಾಕಾರಣ ಇವತ್ತು ಸರ್ಕಾರ ತೊಂದರೆ ಕೊಡ್ತಾ ಇದೆ. ಯಾಕೆ ಅಂತ ಇದು ಇನ್ನೂ ನಮಗೆ ಅರ್ಥ ಆಗ್ತಾ ಇಲ್ಲ. ನಮ್ಮ ಗಣೇಶೋತ್ಸವ ಶೋಭಾಯಾತ್ರೆ ಮುಖಾಂತರ ಇನ್ನೊಬ್ಬರಿಗೆ ತೊಂದರೆ ಆದಂತೂ, ಇನ್ನೊಬ್ಬರ ಮನಸ್ಸಿಗೆ ನೋವುಂಟು ಆದಂಥ ಘಟನೆ ಎಲ್ಲಿಯೂ ಆಗಿಲ್ಲ. ಅದು ಇನ್ನೂ ಆಗಲ್ಲ. ಆದರೂ ಇವತ್ತು ನನಗೆ ನಿರ್ಬಂಧ ಹೇರಿದ್ದಾರೆ. ನಾನು ನ್ಯಾಯಾಲಯಕ್ಕೆ ಅರ್ಜಿ ಹಾಕಿದ್ದೆ. ನ್ಯಾಯಾಲಯ ನನಗೆ ಇಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಕೊಟ್ಟಿದ್ದೀನಿ. ಹಾಗಾಗಿ ಇವತ್ತು ಚಿತ್ರದುರ್ಗದಲ್ಲಿ ಅದ್ಭುತವಾಗಿ ಇವತ್ತು ಹಿಂದೂ ಮಗಣಪತಿ ಕಾರ್ಯಕ್ರಮ ಆಗ್ತಾ ಇದೆ. ಹತ್ತಿರ 8 ಲಕ್ಷ ಜನ ಸೇರುವಂಥ ನಿರೀಕ್ಷೆ ಇದೆ. ಸೇರ್ತಾರೆ. ಎಲ್ರಿಗೂ ಆದರೆ ಇವತ್ತು ಸೌಂಡ್ ಕೊಟ್ಟಿದ್ದಾರೆ ಅವಕಾಶ. ಅದಕ್ಕೂ ನಾನು ಇಲ್ಲಿಯ ಪೊಲೀಸ್ ಅಧಿಕಾರಿಗಳಿಗೆ ಧನ್ಯವಾದವನ್ನು ಹೇಳ್ತೀನಿ. ಬಹಳ ದುಃಖ ಆಗ್ತದೆ. ಅಂಥ ಘಟನೆ ಆಗಬಾರ್ದಿತ್ತು. ಯಾರು ಪ್ರಾಣವನ್ನು ಅಲ್ಲಿ ಈಗ ಪ್ರಾಣ ಹೋಗಿದೆ ಅವರಿಗೆ ನಾನು ಭಗವಂತ ಸದ್ಗತಿ ನೀಡಲಿ. ಈ ಸಂದರ್ಭದಲ್ಲಿ ಅದೇ ಅವರ ಯಾರೇ ಆಗಲಿ, ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಇವತ್ತು ಅವರಿಗೆ ಪರಿಹಾರವನ್ನು ಕೊಟ್ಟಿದೆ. ಅವರ ಆತ್ಮಕ್ಕೆ ಸದ್ಗತಿ ಆಗಲಿ ಮತ್ತು ಇದು ತನಿಖೆನೂ ಆಗಲಿ. ಯಾಕೆ ಈ ಘಟನೆ ನೋಡಿ, ಜಾತಿ ಮತ ಭೇದ ಪಂಥ ಮರೆತು ಇವತ್ತು ಲಕ್ಷಾಂತರ ಜನ ಇವತ್ತು ಸೇರ್ತಾರೆ ಅಂತ ಕೇಳಿದ್ರೆ ಸರ್ಕಾರ ಅರ್ಥ ಮಾಡಿಕೊಳ್ಬೇಕು. ಇಲ್ಲಿ ಯಾರಿಗೂ ಮನಸ್ಸಿಗೆ ನೋವುಂಟು ಮಾಡುವಂಥದ್ದಲ್ಲ. ನಾವೆಲ್ಲರೂ ಒಂದೇ ಎಂಬಂತ ಸಂದೇಶವನ್ನು ಕೊಡ್ಲಿಕ್ಕೋಸ್ಕರ ನಾವು ಇವತ್ತು ಈ ಕಾರ್ಯಕ್ರಮವನ್ನು ಮಾಡ್ತೀವಿ.